ಬಿಜೆಪಿ ಅವ್ರ ಕಾಲದಲ್ಲಿ ತೇಲ್ತಾ ಇತ್ತು, ಅವ್ರು ಮರ್ತೋಗಿದ್ದಾರೆ ಅಂತ ಕಾಣಿಸ್ತದೆ. ಪ್ರಕೃತಿಯ ನಡುವೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಈ ಲೂಟರ್ಗಳು ಏನ್ ಮಾಡಿದ್ರಲ್ಲ, ಬಿಜೆಪಿಯ ಲೂಟರ್ಸ್, ಅವರು ಲೂಟರ್ಸ್ ಆಗಿ ಲೂಟ್ ಮಾಡಿ ಬಿಟ್ಟೋಗಿರುವಂತ ಬೆಂಗಳೂರು, ಅದನ್ನ ಸರಿಪಡಿಸಬೇಕು ಅಂತ ಅಂದ್ರೆ ಕಾಲಾವಕಾಶ ಬೇಕಾಗ್ತದೆ. ಅದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾನೂನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯನ್ನ ಮಾಡಿ ಇವತ್ತು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಸಾಕಷ್ಟು ಎಲ್ಲೆಲ್ಲಿ ಕಳೆದ ಬಾರಿ ಏನು ಐಡೆಂಟಿಫಿಕೇಶನ್ ಆಗಿತ್ತು ಆ ಎಲ್ಲ ಕಡೆ ಕಡಿಮೆ ಆಗಿದೆ. ಸಂಪೂರ್ಣವಾಗಿ ಇವತ್ತು ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೆಚ್ಚಿನ ಅನುದಾನವನ್ನ ಮುಂದಿನ 3-4 ವರ್ಷಗಳ ಕಾಲ ನಿರಂತರವಾಗಿ ಕೊಡುವಂತದ್ದನ್ನ ಈ ಸುಮಾರು 7,000 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದಾರೆ. ಅದಕ್ಕೆ DPR ಗಳು ರೆಡಿ ಆಗ್ತಾ ಇದೆ. ಆ DPR ಗಳೆಲ್ಲ ಆದ ತಕ್ಷಣ ಖಂಡಿತ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನ ಖಂಡಿತ ನಾವು ನೀವೆಲ್ಲ ನೋಡ್ತೀವಿ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಇದೇನೇ ಆಗ್ತಾ ಇದ್ರು ಕೂಡ ಬಿಜೆಪಿಯ ಶಾಸಕರು ಸತತವಾಗಿ ಸುಮಾರು 25 ವರ್ಷಗಳಿಂದ ಆಯ್ಕೆ ಆಗಿ ಬರ್ತಾ ಇರ್ತಕ್ಕಂತ ಕ್ಷೇತ್ರಗಳಲ್ಲಿ ಇಂಥ ಅವ್ಯವಸ್ಥೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತೇಳಿ ಮಾಧ್ಯಮದವ್ರು ನೀವು ಹುಡುಕ್ಬೇಕು.